ಹಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ನಿಮ್ದು ಪ್ರಾಪರ್ಟಿ ಇರ್ಬೋದು, ಅದು ಪ್ಲಾಟ್ ಇರ್ಬೋದು, ಮನೆ ಇರ್ಬೋದು, ಅಥವಾ ಅಪಾರ್ಟ್ಮೆಂಟ್ ಅಥವಾ ಫ್ಲಾಟ್ ಇರ್ಬೋದು, BBMP ಅಂಡರ್ ಬರ್ತಾ ಇದೆ ಅಂತಂದ್ರೆ ನೀವು ಕಂಪಲ್ಸರಿಯಾಗಿ ಈ ಖಾತಾನ ಮಾಡ್ಕೋಬೇಕು. ಅಥವಾ ಡಿಜಿಟಲ್ ಖಾತಾ ಅನ್ಬೋದು, ಅಥವಾ ಆನ್ಲೈನ್ ಖಾತಾ ಅಂತ ಅನ್ಬೋದು. ನಿಮ್ಗೆ ಇದ್ರ ಬಗ್ಗೆ ಗೊತ್ತಿದೆ ಅಂತ ಅನ್ಕೋತೇನೆ. ನಾನು ಕೂಡ ಬಹಳಷ್ಟು ವಿಡಿಯೋಸ್ ಇದ್ರ ಮೇಲೆ ಮಾಡಿದ್ದೇನೆ ಲಾಸ್ಟ್ ಪ್ರೀವಿಯಸ್ ವಿಡಿಯೋಸ್ ನಲ್ಲಿ. ಸೊ ಈಗ ಆನ್ಲೈನ್ ಮುಖಾಂತರ ನಾವು ಅಪ್ಲೈ ಮಾಡಿದೀವಿ ನಮ್ದು ಈ ಖಾತಾ ಅಪ್ಲಿಕೇಶನ್, ಅಂಡ್ ಅದು ಅಪ್ಲೈ ಮಾಡಿದೇನು ಅಪ್ಲಿಕೇಶನ್ ಇದೆ ಅದು ಅಪ್ರೂವ್ ಕೂಡ ಆಗಿದೆ. ಸೊ ಈಗ ಅಪ್ಲಿಕೇಶನ್ ಅಪ್ಲೈ ಮಾಡಿದೀವಿ ಅಂಡ್ ಅಪ್ಲಿಕೇಶನ್ ಅಪ್ರೂವ್ ಕೂಡ ಆಗಿದೆ. ಹಾಗಾದ್ರೆ BBMPದು ಏನು ಈ ಖಾತಾ ಏನಿದೆಯಲ್ಲ ಅದು ಡೌನ್ಲೋಡ್ ಯಾವ ರೀತಿ ಮಾಡಬೇಕು, ಅಥವಾ ನಮ್ದು ಫೈನಲ್ ಈ ಖಾತಾ ನಾವು PDF ನಲ್ಲಿ ಡೌನ್ಲೋಡ್ ಮಾಡಬೇಕು ಅಂತಂದ್ರೆ ಆನ್ಲೈನ್ ಮುಖಾಂತರ ನಮ್ದೇನು ಪೇಮೆಂಟ್ ಇದೆ ಅದು UPI ಮುಖಾಂತರ ನಾವು ಯಾವ ರೀತಿ ಮಾಡಬೇಕು. ಸೊ ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋನಲ್ಲಿ. ಅದಕ್ಕಿಂತ ಮುಂಚೆ ನಿಮ್ಗೆ ಆನ್ಲೈನ್ ಮುಖಾಂತರ ಏನಾದರೂ ಸರ್ವಿಸ್ ಬೇಕು ಅಂತಂದ್ರೆ ಇದು ನಂದು ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಇದೆ, ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಅದು BBMP ಈ ಖಾತಾ ರಿಲೇಟೆಡ್ ಇರ್ಬೋದು, ಅಥವಾ BBMP ಪ್ರಾಪರ್ಟಿ ಟ್ಯಾಕ್ಸ್ ರಿಲೇಟೆಡ್ ಇರ್ಬೋದು, ಅಥವಾ ಬೇರೆ ಯಾವ್ದಾದ್ರು ಆನ್ಲೈನ್ ಮುಖಾಂತರ ನಿಮ್ಗೆ ಸರ್ವಿಸ್ ಬೇಕು ಅಂತಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಸೊ ಈಗ ಗೂಗಲ್ ನಲ್ಲಿ BBMP ಈ ಖಾತಾ ಅಂತ ನೀವು ಟೈಪ್ ಮಾಡಿ, ಸರ್ಚ್ ಮಾಡಿ, ನಿಮಗೆ ಇದು BBMP ಈ ಆಸ್ತಿ ಇದು ಒಂದು ವೆಬ್ಸೈಟ್ ಆಪ್ಷನ್ ಕಾಣುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ವೆಬ್ಸೈಟ್ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಅಂತ ಈ ರೀತಿ ಇದೆಯಲ್ಲ, ಕೆಳಗಡೆ ಕ್ಲಿಕ್ ಹಿಯರ್ ಫಾರ್ ಡ್ರಾಫ್ಟ್ ಈ ಖಾತಾ ಇಫ್ ಯು ನೋ ಯುವರ್ ವಾರ್ಡ್ ಅಂತ ಇದೆ. ಸೊ ನಿಮ್ಗೆ ನಿಮ್ದು ವಾರ್ಡ್ ಗೊತ್ತಿದೆ ಅಂತ ಅನ್ಕೋತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬಹಳಷ್ಟು ಆಪ್ಷನ್ ಇರುತ್ತೆ. ಪ್ರಾಪರ್ಟಿ ID, ಓನರ್ ನಂಬರು, ಅಸೆಸ್ಮೆಂಟ್ ನಂಬರು, ಅಂದ್ರೆ ನಿಮ್ದು ಯಾವ್ದು ವಾರ್ಡ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ PID ನಂಬರ್ ಅಥವಾ ಓನರ್ ನೇಮು, ಅಸೆಸ್ಮೆಂಟ್ ನಂಬರ್ ಮುಖಾಂತರ ನೀವು ಇದನ್ನ ಸರ್ಚ್ ಮಾಡ್ಕೊಳ್ಳಿ. ಸೊ ನಿಮ್ದು ಪ್ರಾಪರ್ಟಿ ಇಲ್ಲಿ ಕಾಣುತ್ತೆ. ಸೊ ಇಲ್ಲಿ ನೋಡಿ ಈ ರೀತಿ ಒಂದು ರೋ ಬರುತ್ತೆ ಅಥವಾ ರಿಸಲ್ಟ್ ಬರುತ್ತೆ. ಇಲ್ಲಿ ನಿಮ್ದು ನಾನೇನ್ ಅನ್ಕೋತೀನಿ, ನೀವು ಈ ಖಾತಾ ಅಪ್ಲೈ ಮಾಡಿದಿರಿ ಅಂಡ್ ನಿಮ್ಗೆ ನಿಮ್ದು ಅಪ್ಲಿಕೇಶನ್ ಕೂಡ ಅಪ್ರೂವ್ ಆಗಿದೆ ಅಂತ. ಓಕೆ, ಸೊ ಇಲ್ಲಿ ಪ್ರೀವಿಯಸ್ ಪ್ರಿಂಟ್, ಲೇಟೆಸ್ಟ್ ಪ್ರಿಂಟ್ ಅಂತ ಎರಡು ಆಪ್ಷನ್ ಕಾಣುತ್ತೆ. ಇದು ಲೇಟೆಸ್ಟ್ ಪ್ರಿಂಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸೊ ಲೇಟೆಸ್ಟ್ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಆನ್ಲೈನ್ ಖಾತಾ ಡೌನ್ಲೋಡ್ BBMP ಅಂತ ಒಂದು ವೆಬ್ಸೈಟ್ ಅಥವಾ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ವತ್ತಿನ ಸಂಖ್ಯೆ ಅಂತಂದ್ರೆ ನಮ್ದೇನು EPID ನಂಬರ್ ಇದೆಯಲ್ಲ ಅದು EPID ನಂಬರು ಇಲ್ಲಿ ಎಂಟರ್ ಮಾಡಬೇಕು. ಸರ್ಚ್ ಅಂತ ಆಪ್ಷನ್ ಇರುತ್ತೆ, ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಕೆಳಗಡೆ ಈ ರೀತಿ ಬರುತ್ತೆ. ಅದು ಏನು ಸ್ವತ್ತಿನ ಸಂಖ್ಯೆ ನಾವೇನು ಎಂಟರ್ ಮಾಡ್ತೀವಿ EPID ನಂಬರು, ಅದರ ರಿಲೇಟೆಡ್ ಇಲ್ಲಿ ಅದು ಪ್ರಾಪರ್ಟಿದು ಒಂದು ಇನ್ಫಾರ್ಮೇಶನ್ ಬರುತ್ತೆ. ಪ್ರಾಪರ್ಟಿ ಕೋಡ್, ವಾರ್ಡ್ ನಂಬರು, ವಾರ್ಡ್ ನೇಮು, ಸ್ವತ್ತಿನ ಸಂಖ್ಯೆ ಅಂತ. ಕೆಳಗಡೆ ಟು ಡೌನ್ಲೋಡ್ ಖಾತಾ ಯು ಶುಡ್ ಪೇ ₹125 ಅಂತ ಬಂದಿದೆ. ಈಗ ನಾರ್ಮಲ್ ಇದ್ರೆ 125 ಬರುತ್ತೆ, ಮೊಟೇಶನ್ ಇದ್ರೆ ಅದು ಮತ್ತೆ ಬೇರೆ ಜಾಸ್ತಿ ಫೀಸ್ ಕೂಡ ಆಗುತ್ತೆ. ಅದು ನಾನು ಬೇರೆ ವಿಡಿಯೋನಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈಗ ನಾರ್ಮಲ್ ಕೇಸ್ ಇದೆ ಅಂತ ಅನ್ಕೋತೀನಿ. ಸೊ ಇಲ್ಲಿ ಕ್ಲಿಕ್ ಓಕೆ ಟು ಪ್ರೊಸೀಡ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ನಾನು ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫಿಲ್ ಅಪ್ಲಿಕೆಂಟ್ ಡೀಟೇಲ್ಸ್ ಅಂತ ಇರುತ್ತೆ. ಸೊ ಇಲ್ಲಿ ಅಪ್ಲಿಕೆಂಟ್ ನೇಮು ಇಲ್ಲಿ ಎಂಟರ್ ಮಾಡಿ, ಮೊಬೈಲ್ ನಂಬರ್ ಎಂಟರ್ ಮಾಡಿ, ಇಮೇಲ್ ID ಇದ್ರೆ ಎಂಟರ್ ಮಾಡಿ, ಇಲ್ಲ ಅಂದ್ರೆ ಅದು ಆಪ್ಷನ್ ಇದೆ, ನೀವು ಸ್ಕಿಪ್ ಮಾಡಬಹುದು. ಅಂಡ್ ಇಲ್ಲಿ ಪ್ರೊಸೀಡ್ ಟು ಪೇ ಅಂತ ಒಂದು ಆಪ್ಷನ್ ಇದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇ ಯು ಅಂತ ಒಂದು ಆಪ್ಷನ್ ಬರುತ್ತೆ. ಅಂಡ್ ಇಲ್ಲಿ ಪ್ಲೀಸ್ ಸೇವ್ ದ ಟ್ರಾನ್ಸಾಕ್ಷನ್ ರೆಫರೆನ್ಸ್ ನಂಬರ್. ಸೊ ಇದು ಪೇಯು ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಟ್ರಾನ್ಸಾಕ್ಷನ್ ನಂಬರ್ ಏನಿದೆಲ್ಲ ಅದು ಕೂಡ ನೀವು ನೋಟ್ ಮಾಡ್ಕೊಂಡು ಇಟ್ಕೋಬೇಕು. ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಅದು ಬ್ಯಾಂಕ್ ರೆಫರೆನ್ಸ್ ನಂಬರ್ ತರ ನೀವು ಅನ್ಕೋಬಹುದು. ಓಕೆ, ಸೊ ಇಲ್ಲಿ ಮತ್ತೊಂದು ಪ್ರೊಸೀಡ್ ಅಂತ ಇರುತ್ತೆ ಅಲ್ಲ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ಇನ್ನೊಂದು ಪಾಯಿಂಟ್, ಕೆಳಗಡೆ ನೀವು ಯಾವ ರೀತಿ ಪೇಮೆಂಟ್ ಮಾಡ್ತೀರಿ ಅಂತ ಇಲ್ಲಿ ಒಂದು ಆಪ್ಷನ್ ತೋರಿಸುತ್ತೆ ನೋಡಿ. ಆಪ್ಷನ್ ಅಲ್ಲ, ಒಂದು ಇನ್ಫಾರ್ಮೇಶನ್, ಅಂದ್ರೆ ಎಷ್ಟು ಚಾರ್ಜಸ್ ಆಗುತ್ತೆ ಅಂತ. ಸೊ ಇಲ್ಲಿ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, UPI ಅಂತ ಇದೆ. ಸೊ ಎಲ್ಲಕ್ಕಿಂತ ಬೆಸ್ಟ್ ಆಪ್ಷನ್ ನೋಡಿ UPI, ಯಾವುದೇ ರೀತಿ ಚಾರ್ಜಸ್ ಇರಂಗಿಲ್ಲ. ಸೊ ಓಕೆ, ಅರ್ಥ ಆಯ್ತು ಅಂತ ಅನ್ಕೋತೇನೆ. ಸೊ ಇಲ್ಲಿ ಪ್ರೊಸೀಡ್ ಅಂತ ಇರುತ್ತೆ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಪೇಮೆಂಟ್ ಗೇಟ್ವೇ ಅಥವಾ ಪೇಮೆಂಟ್ ಪೇಜ್ ಅಂತ ಅನ್ಬೋದು. ₹125 ನಾನು ಇಲ್ಲಿ BBMP ಗೆ ಪೇ ಮಾಡ್ತಾ ಇದ್ದೀನಿ ಅಂತ ಆಪ್ಷನ್ ತೋರಿಸುತ್ತೆ. ಅಂಡ್ ಇಲ್ಲಿ UPI ಅಂತ ಆಪ್ಷನ್ ಇದೆಯಲ್ಲ, ಸೊ ಇದೇ ಈಸಿ ಇರುತ್ತೆ. ಸೊ ನಾನು UPI ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಯಾವ ಆ್ಯಪ್ ಮುಖಾಂತರ ನೀವು ಪೇ ಮಾಡ್ತಿದ್ದೀರಾ, ಸೊ ಗೂಗಲ್ ಪೇ, ಫೋನ್ ಪೇ ಅಂತ ಈ ರೀತಿ ಎಲ್ಲ ಬಹಳಷ್ಟು ಆಪ್ಷನ್ ಕಾಣುತ್ತೆ. ಉದಾಹರಣೆಗೆ ಗೂಗಲ್ ಪೇ ಅಂತ ಇರುತ್ತೆ, ನಾನು ಸೆಲೆಕ್ಟ್ ಮಾಡ್ಕೊತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಗೂಗಲ್ ಪೇದು ನಮ್ದೇನೆ UPI ID ಇರುತ್ತೆ ಅಲ್ಲ, ಅದು ID ಇಲ್ಲಿ ಎಂಟರ್ ಮಾಡಬೇಕು. ಅಂಡ್ ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಅದು ವೆರಿಫೈ ಆಗುತ್ತೆ. ನಿಮ್ದು ಈ ರೀತಿ ಒಂದು ಟೈಮರ್ ಸ್ಟಾರ್ಟ್ ಆಗುತ್ತೆ ನಾವು ಪೇ ಮಾಡಬೇಕು ಅಂತ.
ಗೂಗಲ್ ಪೇ ಅಂತ ಸೆಲೆಕ್ಟ್ ಮಾಡ್ಕೊಂಡಿನಿ, ಅಥವಾ ನಿಮ್ದು ಯಾವ್ದು UPI ಆ್ಯಪ್ ಇರುತ್ತೆ ಅಲ್ಲ ಅದರಲ್ಲಿ ಒಂದು ಆಟೋಮೆಟಿಕ್ಲಿ ಒಂದು ನೋಟಿಫಿಕೇಶನ್ ತರ ಬರುತ್ತೆ ನೀವು ಪೇ ಮಾಡಬೇಕು ಅಂತ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ನಿಮ್ದು UPI ಪಿನ್ ಅನ್ನ ಎಂಟರ್ ಮಾಡಿ ಅಂಡ್ ನಿಮ್ದು ಪೇಮೆಂಟ್ ಆಗುತ್ತೆ. ಸೊ ಏನು ಮಾಡೋದು ಅವಶ್ಯಕತೆ ಇಲ್ಲ. ಮತ್ತೆ ನಾವು ಅದೇನು ಪೇಜ್ ಇದೆಯಲ್ಲ ಎಲ್ಲಿಂದ ನಾವು ಸ್ಟಾರ್ಟ್ ಮಾಡಿದೀವಿ, ಸೊ ಇಲ್ಲಿ ಅದೇ ಪೇಜಿಗೆ ನಾವು ಬರಬೇಕು. ಸೊ ಆಟೋಮೆಟಿಕ್ಲಿ ಈ ಪೇಜಿಗೆ ಬರುತ್ತೆ ಅದು ಇದು ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ ತೋರಿಸುತ್ತೆ ಅಂಡ್ ಈ ರೀತಿ ಇಲ್ಲಿ ಬರುತ್ತೆ. ಸೊ ಇದೇನು ಪೇಜ್ ಇದೆಯಲ್ಲ ಇದು ಏನ್ ಪೇಜ್ ಅಂತಂದ್ರೆ ಇದು ಫೈನಲ್ ಈ ಖಾತಾನು PDF ನಲ್ಲಿ ಡೌನ್ಲೋಡ್ ಮಾಡಬಹುದು. ಆದ್ರೆ ಇದೇನು PDF ಇದೆಯಲ್ಲ ಇದು ಲಾಕ್ಡ್ ಇರುತ್ತೆ. ಸೊ ಇದ್ರದ್ದು ಪಾಸ್ವರ್ಡ್ ಏನು ಅಂತಂದ್ರೆ PID ನಂಬರ್ ಅಥವಾ EPID ನಂಬರ್ ಏನು ಇದೆಯಲ್ಲ ನಮ್ದು ಸ್ವತ್ತಿನ ಸಂಖ್ಯೆ, ಅದೇ ಇದ್ರದ್ದು ಪಾಸ್ವರ್ಡ್. ಸೊ ಅದು ಇಲ್ಲಿ ನೀವು ಎಂಟರ್ ಮಾಡಿ, ಇಲ್ಲಿ ದಿಸ್ ಡಾಕ್ಯುಮೆಂಟ್ ಇಸ್ ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಪ್ಲೀಸ್ ಎಂಟರ್ ಪಾಸ್ವರ್ಡ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ನೀವು ಅದು ಪಾಸ್ವರ್ಡ್ ಅನ್ನ ಎಂಟರ್ ಮಾಡಿ ಅಂಡ್ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ಗೆ ನಿಮ್ದು ಈ ಖಾತಾ ಈ ರೀತಿ ತೋರಿಸುತ್ತೆ. ಸೊ ನೀವು ನೋಡಬಹುದು ಅಂಡ್ ಇಲ್ಲಿ ಒಂದು ಮೇಲ್ಗಡೆ ಒಂದು ಆಪ್ಷನ್ ಇದೆ ನೋಡಿ, ಡೌನ್ಲೋಡ್ ಸಿಂಬಲ್ ಇದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು PDF ನಲ್ಲಿ ನಿಮ್ದು ಈ ಖಾತಾ ಡೌನ್ಲೋಡ್ ಆಗುತ್ತೆ. ಅಗೇನ್ ಸೇಮ್ ಅದು ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಇರುತ್ತೆ, ಅದನ್ನ ನೀವು PID ನಂಬರ್ ಎಂಟರ್ ಮಾಡಿಬಿಟ್ಟು ಅದನ್ನ ನೀವು ನೋಡಬಹುದು ಅಥವಾ ಓಪನ್ ಮಾಡಬಹುದು PDF. ಸೊ ಈ ರೀತಿ ನೀವು ನಿಮ್ದು ಫೈನಲ್ ಈ ಖಾತಾನ ಪೇಮೆಂಟ್ ಮಾಡಬಹುದು ಅಂಡ್ PDF ನಲ್ಲಿ ನೀವು ಡೌನ್ಲೋಡ್ ಮಾಡಬಹುದು. ಸೊ ಈಗ ಇನ್ನೊಂದು ಒಂದು ಇಂಪಾರ್ಟೆಂಟ್ ಪಾಯಿಂಟ್, ಕೆಲವೊಂದ್ಸರ್ತಿ ಏನಾಗುತ್ತೆ ನಮ್ದು ಬ್ಯಾಂಕ್ ದಿಂದ ಅಥವಾ ನಮ್ದೇನ್ ಪೇಮೆಂಟ್ ಇದೆಯಲ್ಲ UPI ಪೇಮೆಂಟ್ ಬ್ಯಾಂಕ್ ಲಿಂದ ದುಡ್ಡು ಕಟ್ ಆಗುತ್ತೆ ಅಥವಾ ಪೇಮೆಂಟ್ ಆಗಿರುತ್ತೆ, ನಮ್ದು ಡಿಡಕ್ಷನ್ ಆಗಿರುತ್ತೆ. ಆದ್ರೆ ಅಮೌಂಟ್ ಡಿಡಕ್ಟ್ ಆದ್ರೂ ಕೂಡ ಪೇಮೆಂಟ್ ಫೇಲ್ಡ್ ಅಂತ ಈ ರೀತಿ ಒಂದು ಪೇಜ್ ಬರ್ಬೋದು ನಿಮ್ಗೆ, ಪೇಮೆಂಟ್ ಫೇಲ್ಡ್ ಅಂತ. ಸೊ ಈ ರೀತಿ ಬಂದಾಗ ಅವಾಗ ಏನ್ ಮಾಡ್ಬೇಕು ಅಂತ ನಿಮ್ಗೆ ಒಂದು ಪ್ರಾಬ್ಲಮ್ ಅಥವಾ ಫೇಸ್ ಮಾಡ್ಬೋದು, ಈ ರೀತಿ ತೊಂದರೆ ಆಗ್ಬೋದು. ಸೊ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಏನಿಲ್ಲ, ಸೇಮ್ ಈ ಪೇಜಿಗೆ ಬರ್ತಿರಲ್ಲ ಆನ್ಲೈನ್ ಖಾತಾ ಡೌನ್ಲೋಡ್ BBMP ಅಂತ, ಮತ್ತೆ ನಮ್ದು ಸ್ವತ್ತಿನ ಸಂಖ್ಯೆ ಎಂಟರ್ ಮಾಡಬೇಕು. ಸರ್ಚ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಸರ್ಚ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ payment status is pending. If amount is already deducted during form AB download, please contact ARO with details. Again, if you want to make payment, try after 30 minutes. ಸೊ ಇಲ್ಲಿ ARO ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ 30 ಮಿನಿಟ್ಸ್ ನಂತರ ಮತ್ತೊಮ್ಮೆ ಪೇಮೆಂಟ್ ಮಾಡಿ ಅಂತ ಇಲ್ಲಿ ಆಪ್ಷನ್ ತೋರಿಸುತ್ತೆ. ಆದ್ರೆ ARO ಗೂ ಕಾಂಟ್ಯಾಕ್ಟ್ ಮಾಡೋದೇನು ಅವಶ್ಯಕತೆ ಇಲ್ಲ ಅಂಡ್ 30 ಮಿನಿಟ್ಸ್ ವೇಟ್ ಮಾಡಬಹುದು, ಅಥವಾ 5 ಮಿನಿಟ್ಸ್ 10 ಮಿನಿಟ್ಸ್ 15 ಮಿನಿಟ್ಸ್ ಅಥವಾ ಅರ್ಧ ತಾಸು, ಕೆಲವೊಂದ್ಸರ್ತಿ 1 ಅವರ್, ಈ ರೀತಿ ಕೆಲವೊಂದು ಸ್ವಲ್ಪ ಟೈಮ್ ನೀವು ವೇಟ್ ಮಾಡಬೇಕು. ವೇಟ್ ಮಾಡಿದ್ಮೇಲೆ ಮತ್ತೇನ್ ಮಾಡ್ಬೇಕು ಅಂತಂದ್ರೆ ಮತ್ತೆ ನಿಮ್ದು ಸ್ವತ್ತಿನ ಸಂಖ್ಯೆ ಅಂದ್ರೆ PID ನಂಬರ್ ಹಾಕ್ಬಿಟ್ಟು ಸರ್ಚ್ ಮೇಲೆ ಕೊಡಿ. ಅವಾಗ ನಿಮ್ಗೆ ಈ ರೀತಿ ಬರುತ್ತೆ, ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲ ಬರುತ್ತೆ. ಟು ಡೌನ್ಲೋಡ್ ಖಾತಾ ಯು ಶುಡ್ ಪೇ 125 rupees ಅಂತ. ಸೊ ಇಲ್ಲಿ ಇನ್ನೊಂದ್ಸತಿ 125 rupees ಪೇ ಮಾಡೋದು ಏನ್ ಅವಶ್ಯಕತೆ ಇಲ್ಲ, ಆಲ್ರೆಡಿ ನಮ್ದು ಬ್ಯಾಂಕ್ ಅಕೌಂಟ್ ದಿಂದ 125 rupees ಡಿಡಕ್ಟ್ ಆಗಿದೆ. ಅವಾಗ ಏನ್ ಮಾಡ್ಬೇಕು, ಟು ರೀಪ್ರಿಂಟ್ ಫೇಲ್ಡ್ ಖಾತಾ ಅಂತ ಕೆಳಗಡೆ ಆಪ್ಷನ್ ಇದೆಲ್ಲ, ಕ್ಲಿಕ್ ಹಿಯರ್ ಅಂತ ಇದೆ, ಅದ್ರ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ PID ನಂಬರ್ ಎಂಟರ್ ಮಾಡಿ. ಅಪ್ಲಿಕೆಂಟ್ ನಾವು ಏನ್ ಎಂಟರ್ ಮಾಡಿದೀವಲ್ಲ ಆ ಸೇಮ್ ಅಪ್ಲಿಕೆಂಟ್ ನೇಮು ಅಲ್ಲಿ ಎಕ್ಸಾಕ್ಟ್ಲಿ ಸೇಮ್ ಎಂಟರ್ ಮಾಡಬೇಕು. ಮೊಬೈಲ್ ನಂಬರ್ ಕೂಡ ಸೇಮ್ ಎಂಟರ್ ಮಾಡಬೇಕು. ಅಂಡ್ ನಾನು ಹೇಳ್ದಲ್ಲ ಬ್ಯಾಂಕ್ ಇಂದು ಟ್ರಾನ್ಸಾಕ್ಷನ್ ರೆಫರೆನ್ಸ್ ನಂಬರ್ ತುಂಬಾ ಇಂಪಾರ್ಟೆಂಟ್ ಅಂತ, ಅದು ಇಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿ ಎಲ್ಲ ಡೀಟೇಲ್ಸ್ ಎಂಟರ್ ಮಾಡಿದ್ರೆ ಇಲ್ಲಿ ನೋಡಿ ಮೇಲ್ಗಡೆ ಕೂಡ ಬರ್ದಿದೆ, ಫಿಲ್ ದ ಸೇಮ್ ಡೀಟೇಲ್ಸ್ ವಿಚ್ ವರ್ ಎಂಟರ್ಡ್ ವೈಲ್ ಮೇಕಿಂಗ್ ದ ಪೇಮೆಂಟ್ ಅಂತ. ಸೊ ಎಕ್ಸಾಕ್ಟ್ಲಿ ನಾನು ಅದೇ ಸೇಮ್ ಡೀಟೇಲ್ಸ್ ಎಂಟರ್ ಮಾಡ್ತೀನಿ, ಟ್ರಾನ್ಸಾಕ್ಷನ್ ರೆಫರೆನ್ಸ್ ನಂಬರ್ ಕೂಡ ಎಂಟರ್ ಮಾಡ್ತೀನಿ ಅಂಡ್ ವೆರಿಫೈ ಅಂತಿದೆಯಲ್ಲ ವೆರಿಫೈ ಮೇಲೆ ಕ್ಲಿಕ್ ಮಾಡ್ತೀನಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆಟೋಮೆಟಿಕ್ಲಿ ಒಂದು ಡೌನ್ಲೋಡ್ ಅಂತ ಆಟೋಮೆಟಿಕ್ಲಿ ಬಟನ್ ಅಥವಾ ಒಂದು ಆಪ್ಷನ್ ಕಾಣುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಪೇಮೆಂಟ್ ಆಗಿರುತ್ತೆ ಆಲ್ರೆಡಿ. ಸೊ ಈ ರೀತಿ ನಿಮ್ದು ಖಾತಾ ಡೌನ್ಲೋಡಿಗೆ ಇಲ್ಲಿ ಈ ರೀತಿ ಒಂದು ಆಪ್ಷನ್ ತೋರಿಸುತ್ತೆ. ಮೇಲ್ಗಡೆ ನೀವು ಅದನ್ನ ಡೌನ್ಲೋಡ್ ಸಿಂಬಲ್ ದಿಂದ ನೀವು ಡೌನ್ಲೋಡ್ ಮಾಡಬಹುದು. ಸೊ ಈ ರೀತಿ ಫೇಲ್ಡ್ ಆಗಿದ್ರು ಕೂಡ ಏನ್ ತೊಂದರೆ ಅಥವಾ ಏನ್ ಪ್ರಾಬ್ಲಮ್ ಆಗಂಗಿಲ್ಲ. ಕೆಲವು ಟೈಮ್ ನೀವು ವೇಟ್ ಮಾಡಬೇಕು, ಒಂದು 30 ಮಿನಿಟ್ಸ್ 1 ಅವರ್ ಈ ರೀತಿ ವೇಟ್ ಮಾಡಿದ ತಕ್ಷಣ ಈ ರೀತಿ ಪ್ರೊಸೆಸ್ ಮಾಡಿದ್ರೆ ಅದು ನಿಮ್ದು ಪೇಮೆಂಟ್ ಆಗಿರುತ್ತೆ. ಓಕೆ, ಸೊ ಐ ಹೋಪ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ. ಏನಾದ್ರೂ ಆನ್ಲೈನ್ ಮುಖಾಂತರ ನಿಮಗೆ ಸರ್ವಿಸ್ ಬೇಕು ಅಂತಂದ್ರೆ ಇದು ನಂದು ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಇದೆ, ನನಗೆ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ವಿಡಿಯೋ ನಿಮ್ಗೆ ಯಾವ ತರ ಅನ್ಸಿದೆ ಅಂತ ನನಗೆ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಅಂಡ್ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ಪ್ರೆಸ್ ಮಾಡಿ. ಅಂಡ್ ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.